ಇಡೀ ಕುಟುಂಬದ ಪ್ರೀತಿಯ ಮುತ್ತು ಕಂದಮ್ಮ ದಿಲ್ರೋಜ್ ದಾರುಣ ಅಂತ್ಯ ಕಂಡಿರುವ ಘಟನೆ ಪ್ರತಿಯೊಬ್ಬರ ಕಣ್ಣಲ್ಲೂ ನೀರು ತರಿಸುವಂತಿದೆ. ಕೇವಲ 2.5 ವರ್ಷದ ಈ ಮುಗ್ಧ ಮಗುವನ್ನು ನೆರೆಮನೆಯ ಮಹಿಳೆಯೊಬ್ಬಳು ಅಸೂಯೆಯಿಂದ ಅತ್ಯಂತ ಕ್ರೂರವಾಗಿ ಹತ್ಯೆ ಮಾಡಿದ್ದಾಳೆ. ಈ ಘಟನೆ ಪಂಜಾಬ್ನಲ್ಲಿ 2021ರಲ್ಲಿ ನಡೆದಿದ್ದು, ನ್ಯಾಯಾಲಯವು ಆರೋಪಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಿತ್ತು. ಆದರೆ ಇದೀಗ ಆರೋಪಿ ಮಹಿಳೆ ಗಲ್ಲು ಶಿಕ್ಷೆಯನ್ನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾಳೆ. ಪಂಜಾಬ್ ಪೊಲೀಸ್ ಕಾನ್ಸ್ಟೇಬಲ್ ಹರ್ಪ್ರೀತ್ ಸಿಂಗ್ ಅವರ 2.5 ವರ್ಷದ ಮಗಳು ದಿಲ್ರೋಜ್ ಕೌರ್ ಕುಟುಂಬದಲ್ಲಿ ಎಲ್ಲರಿಗಿಂತ ಚಿಕ್ಕವಳಾಗಿದ್ದು, ಎಲ್ಲರ ಅತಿ ಪ್ರೀತಿಯ ಮಗಳಾಗಿದ್ದಳು. ಆದರೆ ಅದೇ ನೆರೆಮನೆಯಲ್ಲಿ ವಾಸಿಸುತ್ತಿದ್ದ ವಿಚ್ಛೇದಿತ ಮಹಿಳೆ ನೀಲಂ ಎಂಬಾಕೆಗೆ ಈ ಕುಟುಂಬದ ಮೇಲಿದ್ದ ಅಸೂಯೆ ಮತ್ತು ದ್ವೇಷವೇ ಈ ದುರಂತಕ್ಕೆ ಕಾರಣವಾಯಿತು. ಮಗುವಿಗೆ ಸ್ಕೂಟರ್ನಲ್ಲಿ 1 ರೌಂಡ್ ಕರೆದುಕೊಂಡು ಹೋಗುತ್ತೇನೆಂದು ಆಸೆ ತೋರಿಸಿ ನಂಬಿಸಿ ಕರೆದೊಯ್ದ ನೀಲಂ ಆಕೆಯನ್ನ ನಿರ್ಜನ ಸಾಗುವಳ್ಳಿ ರಸ್ತೆಗೆ ಕರೆದೊಯ್ದಿದ್ದಾಳೆ. ಅಲ್ಲಿ ಆ ರಾಕ್ಷಸಿ ನೀಲಂ ಮಗುವಿನ ಮೇಲೆ ಇಟ್ಟಿಗೆಯಿಂದ ಸತತವಾಗಿ ಹಲ್ಲೆಯನ್ನು ನಡೆಸಿದ್ದಾಳೆ. ಮಗು ನೋವಿನಿಂದ ಕಿರುಚಾಡಬಾರದು ಎಂಬ ಕಾರಣಕ್ಕೆ ಆಕೆಯ ಬಾಯಿಗೆ ಮಣ್ಣನ್ನು ತುರುಕಿ ಜೀವಂತವಾಗಿದ್ದಾಗಲೇ ಸಣ್ಣ ಗುಂಡಿಯೊಂದರಲ್ಲಿ ಹೂತು ಹಾಕಿದ್ದಾಳೆ. ಮಗು ಕಾಣೆಯಾದ ತಕ್ಷಣ ಕುಟುಂಬಸ್ಥರು ಪೊಲೀಸರಿಗೆ ದೂರು ನೀಡಿದ್ದು, ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದಾಗ ನೀಲಂ ಮಗುವನ್ನ ಕರೆದೊಯ್ಯುತ್ತಿರುವುದು ಪತ್ತೆಯಾಗಿದೆ. ಕೆಲವೇ ಗಂಟೆಗಳಲ್ಲಿ ಪೊಲೀಸರು ನೀಲಂಳನ್ನ ವಶಕ್ಕೆ ಪಡೆದರಾದರೂ ಅಷ್ಟರಲ್ಲಾಗಲೇ ಕಾಲ ಮಿಂಚಿ ಹೋಗಿತ್ತು. ಗುಂಡಿಯಲ್ಲಿ ಉಸಿರುಗಟ್ಟಿ ಆ ಮುಗ್ಧ ಕಂದಮ್ಮ ಕೊನೆಯುಸಿರೆಳೆದಿದ್ದಳು. ಈ ಪ್ರಕರಣವನ್ನು ಅತ್ಯಂತ ಕ್ರೂರ ಹಾಗೂ ವಿರಳಾತಿ ವಿರಳ ಪ್ರಕರಣವೆಂದು ಪರಿಗಣಿಸಿದ ವಿಚಾರಣಾ ನ್ಯಾಯಾಲಯವು ನೀಲಂಗೆ ಮರಣದಂಡನೆ ವಿಧಿಸಿ ಆದೇಶವನ್ನ ಮಾಡಿತ್ತು.